ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸ್ವಾಸ್ಥ್ಯ ಸಮಾಜದ ಜೀವನಾಡಿ ಪತ್ರಿಕೆಗಳು ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಖಡ್ಗಕ್ಕಿಂತ ಲೇಖನಿ ಹರಿತ ಎಂಬ ಮಾತಿನಂತೆ ಪ್ರಜಾಪ್ರಭುತ್ವದ 4ನೇ ಅಂಗವಾದ ಪತ್ರಿಕಾ ರಂಗ ದೇಶದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸುತ್ತದೆ. ಜಗತ್ತಿನ ಎಲ್ಲ ದೇಶಗಳ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಜಗತ್ತನ್ನು ಸಂಕುಚಿತಗೊಳಿಸಿದ್ದಲ್ಲದೆ ಸಮಾಜದ ಓರೆಕೋರೆಗಳನ್ನು ತಿದ್ದುತ್ತಾ ನೀತಿವಿಹೀನ ಕೃತ್ಯಗಳನ್ನು ತಡೆಗಟ್ಟುವಲ್ಲಿ ನಿರ್ಣಾಯಕ ಪಾತ್ರವಹಿಸುತ್ತಿರುವ ಪತ್ರಿಕೆಗಳು ಜನರ ಜೀವನಾಡಿಯಾಗಿವೆ. ಪ್ರತಿನಿತ್ಯ ಬೆಳಗಾದರೆ ಸಾಕು, ಅದೆಷ್ಟೋ ಅಕ್ಷರ ಪ್ರೇಮಿಗಳು ಬೆಳಗಿನ ಚಹಾ ಸೇವನೆಯೊಂದಿಗೆ ದಿನದ ಪತ್ರಿಕೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಓದದಿದ್ದರೆ ಸಮಾಧಾನವಿರುವುದಿಲ್ಲ. ಅದೊಂದು ರೋಮಾಂಚನ ಕ್ಷಣ. ಪ್ರಚಲಿತ ವಿದ್ಯಮಾನಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಹಾಗೂ ಸಮಾಜದ ವಿವಿಧ ಕ್ಷೇತ್ರಗಳ ಆಗುಹೋಗುಗಳನ್ನು ಪತ್ರಿಕೆಗಳು ನಿಯಮಿತವಾಗಿ ಸಂಪಾದಿಸಿ ಪ್ರಕಟಿಸುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ. ಕಾಲಕಾಲಕ್ಕೆ ನಿರ್ದಿಷ್ಟ ಹಾಗೂ ಮೌಲ್ಯಯುತ ಸುದ್ದಿಗಳನ್ನು ಸಂಗ್ರಹಿಸಿ ಮುದ್ರಿಸಿ ಪ್ರಕಟಿಸುವುದನ್ನೇ ಒಂದು ವೃತ್ತಿಯನ್ನಾಗಿ ಸ್ವೀಕರಿಸಿದ ಮಹನೀಯರಿಗೆಲ್ಲ ಒಂದಷ್ಟು ಕೃತಜ್ಞತೆಯನ್ನು ಸಲ್ಲಿಸುವುದರೊಂದಿಗೆ ಪತ್ರಿಕೋದ್ಯಮದ ಇತಿಹಾಸವನ್ನು ತಿಳಿಸುವ ದಿನವೇ ಇಂದಿನ ಪತ್ರಿಕಾ ದಿನ. ಪತ್ರಿಕೋದ್ಯಮ ಮತ್ತು ಪತ್ರಿಕಾ ಸಾಹಿತ್ಯಕ್ಕೆ ಭದ್ರ ತಳಪಾಯ ಪತ್ರಿಕೆಗಳು ಎಂದರೆ ಅತಿಶಯೋಕ್ತಿ ಎನಿಸಲಾರದು. ಕನ್ನಡ ಪತ್ರಿಕೋದ್ಯಮ ಪತ್ರಿಕೆಗಳು ಮೊದಲಾದವುಗಳ ಇತಿಹಾಸ ತಿಳಿದು ಅವುಗಳನ್ನು ಅವಲೋಕನದೊಂದಿಗೆ ಪತ್ರಿಕೋದ್ಯಮದ ಪರಿಚಯ ಜನಸಾಮಾನ್ಯರಿಗೂ ಆಗಬೇಕು ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಜುಲೈ 1 ನಮ್ಮ ರಾಜ್ಯದಲ್ಲಿ ಪತ್ರಿಕಾ ದಿನ ಎಂದು ಆಚರಿಸಲಾಗುತ್ತಿದೆ. ಈ ಪತ್ರಿಕಾ ದಿನಾಚರಣೆಯ ಆಚರಿಸುತ್ತಿರುವ ಹಿನ್ನೆಲೆಯನ್ನು ತಿಳಿಯುವುದಾದರೆ, ಜರ್ಮನಿಯ ಜಾನ್ ಗುಟೆನ್ಬರ್ಗ್ ಎಂಬುವರು 1440ರಲ್ಲಿ ಎರಕ ಹೊಯ್ದ ಅಚ್ಚುಮಳೆ ತಯಾರಿಸಿ ಪವಿತ್ರವಾದ ಗ್ರಂಥ ದಿ ಬೈಬಲ್ ಅನ್ನು ದಪ್ಪನೆ ಹಾಳೆಯ ಮೇಲೆ ಮುದ್ರಿಸಿದಾಗ ಅದೊಂದು ಕ್ರಾಂತಿಕಾರಕ ಆವಿಷ್ಕಾರವಾಗಿತ್ತು. ಮುದ್ರಣ ಜ್ಞಾನದ ದಾಹ ತಣಿಸುವ ಪ್ರಮುಖ ಸೆಲೆಯಾಗಿ ಹೊರಹೊಮ್ಮಿತು. ನಾಗರಿಕತೆಯ ಬೆಳವಣಿಗೆಯಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವಹಿಸಿದ ಹಲವು ಸಾಧನೆಗಳಲ್ಲಿ ಮುದ್ರಣ ಯಂತ್ರ ಸಹ ಒಂದು ಎಂದರೆ ತಪ್ಪಾಗದು. ಜರ್ಮನ್ ಮತಪ್ರಚಾರಕ ಹೆರ್ಮನ್ ಫ್ರೆಡರಿಕ್ ಮೊಗ್ಲಿಂಗ್ ಕನ್ನಡ ಪತ್ರಿಕೋದ್ಯಮದ ಮೂಲ ಪುರುಷ ಎಂದು ಕರೆಯಲಾಗುತ್ತದೆ. ಈತ 1843ರ ಜುಲೈ 1ರಂದು ಮಂಗಳೂರು ಸಮಾಚಾರ ಎಂಬ ಪತ್ರಿಕೆಯನ್ನು ಹೊರತಂದನು. ಹೀಗಾಗಿ ಕನ್ನಡದ ಮೊಟ್ಟಮೊದಲ ಪತ್ರಿಕೆ ಮಂಗಳೂರು ಸಮಾಚಾರವಾಗಿದೆ. ಹೆರ್ಮನ್ ಫ್ರೆಡರಿಕ್ ಮೊಗ್ಲಿಂಗ್ ಅವರು ಮೊದಲು ಧಾರವಾಡ ಹಾಗೂ ಗದಗದಲ್ಲಿಯೂ ಕೆಲವು ಕಾಲ ಕಾರ್ಯನಿರ್ವಹಿಸಿದರು. ನಂತರ ಇವರು ಧಾರವಾಡ ಜಿಲ್ಲೆಯಿಂದ ಮಂಗಳೂರಿಗೆ ಬಂದು 1838ರಿಂದ 1852ರವರೆಗೆ ಮುದ್ರಣ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸಿದರು. ಈ ಅವಧಿಯಲ್ಲಿ ಇವರು ಕೈಗೊಂಡ ಪ್ರಮುಖ ನಿರ್ಧಾರವೆಂದರೆ ಪತ್ರಿಕೆಯೊಂದನ್ನು ಪ್ರಕಟಿಸಿ ಜನರಿಗೆ ಮಾಹಿತಿ ಒದಗಿಸುವುದಕ್ಕಾಗಿ 1843ರ ಜುಲೈ 1ರಂದು ಮಂಗಳೂರು ಸಮಾಚಾರ ಎಂಬ ಪತ್ರಿಕೆಯನ್ನು ಹೊರತಂದರು. ಇದು ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಸಹಕಾರಿಯಾಯಿತು. ಈ ಹಿನ್ನೆಲೆಯಲ್ಲಿ ಜುಲೈ 1ರಂದು ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಪತ್ರಿಕೋದ್ಯಮಕ್ಕೆ ಸುಮಾರು 5 ಶತಮಾನಗಳ ಸುದೀರ್ಘ ಇತಿಹಾಸವಿದೆ. ಪ್ರಾರಂಭದಲ್ಲಿ ಗಣ್ಯರ ವೈಯಕ್ತಿಕ ವಿಷಯಗಳಿಗೆ ಮತ್ತು ಸಾಹಿತ್ಯದ ಅಭಿವ್ಯಕ್ತಿಗೆ ಸೀಮಿತವಾಗಿದ್ದ ಪತ್ರಿಕೆಗಳು ನಂತರದಲ್ಲಿ ಸಮೂಹ ಮಾಧ್ಯಮವಾಗಿ ಜನಸಾಮಾನ್ಯರ ಮನ್ನಣೆಗೆ ಪಾತ್ರವಾಗಿವೆ. ದೇಶದ ಸಾಕ್ಷರತೆಯ ಸಂಖ್ಯೆ ಹೆಚ್ಚಾದಷ್ಟು ಪತ್ರಿಕೆಗಳ ಪ್ರಸಾರದ ಸಂಖ್ಯೆಯ ಜೊತೆಗೆ ಪತ್ರಿಕೆಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಿದೆ. ಪತ್ರಿಕಾ ರಂಗವೆಂದು ಗುರುತಿಸುವ ದಿನಪತ್ರಿಕೆಗಳು, ನಿಯತಕಾಲಿಕಗಳು ಹಾಗೂ ಎಲ್ಲ ಮುದ್ರಿತ ಪ್ರಕಟಣೆಗಳು ನಾಗರಿಕ ಸಮಾಜದ ಸ್ವಾಸ್ಥ್ಯತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿವೆ. ಭಾರತದ ಪತ್ರಿಕಾ ನೋಂದಣಿ ಸಂಸ್ಥೆ RNAಯ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ ಒಟ್ಟು
1,05,443 ವೃತ್ತಪತ್ರಿಕೆಗಳು ಹಾಗೂ ನಿಯತಕಾಲಿಕೆಗಳು ಪ್ರಕಟವಾಗುತ್ತಿವೆ. ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಅಚ್ಚಳಿಯದ ನೆನಪಿನ ಸ್ಥಾನ ಪಡೆದ ಬಾಗಲಕೋಟೆ ಜಿಲ್ಲೆಯ ಕಲಾದಗಿಯ ಹಿತೇಚ್ಚು ಪತ್ರಿಕೆ ಕನ್ನಡಿಗರ ಜನಮಾನಸದಲ್ಲಿ ಬೇರೂರಿದೆ. ಹಿತೇಚ್ಚು ಪತ್ರಿಕೆ ಧಾರವಾಡ ಸೀಮೆಯಲ್ಲಿ ಪತ್ರಿಕೋದ್ಯಮದ ಪ್ರವೃದ್ಧ ಸ್ವರೂಪ ತಾಳಿ ಇತರ ಪತ್ರಿಕೆಗಳಿಗೆ ದಾರಿದೀಪವಾಯಿತು. ಸಾರ್ವಜನಿಕ ಜೀವನದಲ್ಲಿ ಜನರ ಪ್ರಜಾಶಕ್ತಿಯನ್ನು ಕೆರಳಿಸಿದ ಬೆಳೆಸಿದ ಪತ್ರಿಕೆಗಳಲ್ಲಿ ಹಿತೇಚ್ಚು ಪ್ರಮುಖವಾದದ್ದು ಎಂದು ಖ್ಯಾತ ಪತ್ರಕರ್ತರಾದ ದಿವಂಗತ NS ಸೀತಾರಾಮಶಾಸ್ತ್ರಿ ಅವರು ಹೇಳುತ್ತಾರೆ. ಕನ್ನಡ ಪತ್ರಿಕೋದ್ಯಮದ ಆರಂಭದ ದಿನಗಳಲ್ಲಿ ಹೀಗೆ ತನ್ನದೇ ಆದ ಮಹತ್ವವನ್ನು ಹೊಂದಿ ಮನಸೆಳೆದು ಪತ್ರಿಕಾ ಇತಿಹಾಸದಲ್ಲಿ ದಾಖಲಾದ ಹಿತೇಚ್ಚುವಿನ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಎಂಬುದು ಗಮನಾರ್ಹ ವಿಷಯವಾಗಿದೆ. ಬ್ರಿಟಿಷರ ಅಧಿಕಾರಾವಧಿಯಲ್ಲಿ 1864ರಿಂದ 1884ರವರೆಗೆ ಅಂದರೆ 20 ವರ್ಷಗಳ ಕಾಲ ಕಲಾದಗಿ ಜಿಲ್ಲಾ ಕೇಂದ್ರವಾಗಿ ವೈಭವಯುತ ದಿನಗಳನ್ನು ಕಂಡಿದ್ದು ಇತಿಹಾಸವಾಗಿದೆ. 1869ರಲ್ಲಿ ಹಿತೇಚ್ಚು ಮತ್ತು ರತ್ನಾಕರ ಎಂಬ ಕನ್ನಡ ಮತ್ತು ಮರಾಠಿ ಪತ್ರಿಕೆಗಳು ಪ್ರಕಟಣೆಯಾಗುತ್ತಿದ್ದವು. ಇವೆರಡನ್ನೂ ಹುಟ್ಟು ಹಾಕಿದವರು ಇಲ್ಲಿನ ನ್ಯಾಯವಾದಿ ಗೋವಿಂದಪ್ಪ ಫಣಸಲ್ಕರ್ ಎಂಬುದು ದಾಖಲೆಗಳಿಂದ ತಿಳಿದು ಬರುತ್ತದೆ. ಅಂದಿನ ಮುದ್ರಣ ವ್ಯವಸ್ಥೆಯಾದ ಕಲ್ಲಚ್ಚಿನಲ್ಲಿ ಮುದ್ರಣವಾಗುತ್ತಿದ್ದ ಹಿತೇಚ್ಚು ಪ್ರತಿ ರವಿವಾರ ಅಂದಿನ ದಾಖಲೆ ಎಂಬಂತೆ 83 ಪ್ರತಿಗಳು ಮುದ್ರಣದೊಂದಿಗೆ ಹೊರಬರುತ್ತಿದ್ದವು ಎಂದು ಖ್ಯಾತ ಶಿಕ್ಷಣ ತಜ್ಞ ವೆಂಕಟ ರಂಗೋಕಟ್ಟಿ 1990ರ ತಮ್ಮ ಕೃತಿಯೊಂದರಲ್ಲಿ ಬರೆದುಕೊಂಡಿದ್ದಾರೆ. ಅಂದು ಬ್ರಿಟಿಷ್ ಸರ್ಕಾರ ಹೊರಡಿಸಿದ ಗೆಜೆಟೇರ್ನಲ್ಲಿಯೂ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗುತ್ತಿವೆ. ಇದು ಮುದ್ರಣವಾಗುತ್ತಿದ್ದ ಗೋವಿಂದಪ್ಪ ಫಣಸಲ್ಕರ್ ಅವರ ಮನೆ ಬಳಿ ಇದ್ದ ಮರಾಠಿ ಶಾಲೆ, ಅಂದರೆ ಇಂದಿನ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ವಿಶ್ವ ಯಂತ್ರೋದ್ಯಮದಲ್ಲಿ ಅಗ್ರಗಣ್ಯವಾದ ಕಿರ್ಲೋಸ್ಕರ್ ಕಂಪನಿಯ ಮೂಲ ಪುರುಷ ರಾಮ್ ಕಿರ್ಲೋಸ್ಕರ್ ಶಿಕ್ಷಕರಾಗಿದ್ದರು. ಗೋವಿಂದಪ್ಪ ಫಣಸಲ್ಕರ್ ಮತ್ತು ಇವರದು ಅನ್ಯೋನ್ಯ ಗೆಳೆತನವಾಗಿದ್ದರಿಂದ ರಾಮ್ ಕಿರ್ಲೋಸ್ಕರರು ಮುಂದೊಂದು ದಿನ ಬೆಳಗಾವಿಗೆ ವರ್ಗವಾಗಿ ಹೋಗುವ ಸಂದರ್ಭದಲ್ಲಿ ಅವರ ಕುರಿತ ಸನ್ಮಾನ ಪತ್ರವನ್ನು ಹಿತೇಚ್ಚುವಿನಲ್ಲಿ ಮತ್ತು ರತ್ನಾಕರದಲ್ಲಿ ಮುದ್ರಿಸಲಾಯಿತು. ಈ ಸನ್ಮಾನ ಪತ್ರವಿರುವ ಹಿತೇಚ್ಚು ಕಿರ್ಲೋಸ್ಕರರ ಮನೆತನದಲ್ಲಿದೆ ಎಂದು ಹೇಳಲಾಗುತ್ತಿದ್ದು, ಅದನ್ನು ಹುಡುಕುವ ಪ್ರಯತ್ನವೂ ಕೂಡ ಸಾಗಿದೆ ಎಂಬುದನ್ನು ಇಲ್ಲಿ ಸ್ಮರಿಸಬಹುದು. ಆಡಳಿತಾತ್ಮಕ ದೃಷ್ಟಿಯಿಂದ 1882ರಲ್ಲಿ ಜಿಲ್ಲಾ ಕೇಂದ್ರ ಕಲಾದಗಿಯಿಂದ ವಿಜಯಪುರಕ್ಕೆ ಸ್ಥಳಾಂತರವಾದಾಗ ಗೋವಿಂದಪ್ಪ ಫಣಸಲ್ಕರ್ ತಮ್ಮ ನ್ಯಾಯ ವೃತ್ತಿಗಾಗಿ ಬಿಜಾಪುರಕ್ಕೆ ಹೋಗುತ್ತಾರೆ. ಆದ್ದರಿಂದಾಗಿ ಜನಾನುರಾಗಿಯಾಗಿದ್ದ ಈ ಪತ್ರಿಕೆಗಳು ಸ್ಥಗಿತಗೊಳಿಸುವುದು ಅವರಿಗೆ ಅನಿವಾರ್ಯವಾಗುತ್ತದೆ. ಈ ಎರಡೂ ಪತ್ರಿಕೆಗಳು ಮುದ್ರಣವಾಗುತ್ತಿದ್ದ ಗೋವಿಂದಪ್ಪ ಫಣಸಲ್ಕರ್ ಮನೆಯನ್ನು ಇಂದಿಗೂ ಹಳೆ ತಲೆಮಾರಿನವರು ಛಾಫಖಾನೆಯವರ ಮನೆ ಎಂದೇ ಗುರುತಿಸುತ್ತಾರೆ. ಹೀಗೆ ಕನ್ನಡ ಪತ್ರಿಕೋದ್ಯಮದ ಬೆಳವಣಿಗೆಯಲ್ಲಿ ತನ್ನದೇ ಆದ ಘನತೆಯನ್ನು ಉಳಿಸಿಕೊಂಡ ಕೀರ್ತಿ ಕಲಾದಗಿಯ ಹಿತೇಚ್ಚು ಪತ್ರಿಕೆಗೆ ಸಲ್ಲುತ್ತದೆ. ಇಂದಿನ ಅನೇಕ ದಿನಪತ್ರಿಕೆಗಳು ತಮ್ಮ ಗತವೈಭವವನ್ನು ಬಿಚ್ಚಿಡುತ್ತಾ ಓದುಗರಿಗೆ ಪತ್ರಿಕೋದ್ಯಮದ ಇತಿಹಾಸವನ್ನು ತಿಳಿದುಕೊಳ್ಳಲು ಈ ದಿನವು ಸ್ಮರಣೀಯವಾಗಿದೆ. ಇಂದು ಪತ್ರಿಕೋದ್ಯಮವೆಂಬುದು ಕಾಲದ ಸ್ಥಿತ್ಯಂತರದಲ್ಲಿ ಹಲವಾರು ಬದಲಾವಣೆಗಳನ್ನು ಕಂಡಿದೆ. ಪತ್ರಿಕೋದ್ಯಮದ ರೀತಿ ಸ್ವರೂಪ ಬದಲಾಗಿದೆ. ಮುದ್ರಣ ಮಾಧ್ಯಮದ ಜಾಗವನ್ನು ಬಹುಪಾಲು ಆನ್ಲೈನ್ ಪತ್ರಿಕೆಗಳು ಆಕ್ರಮಿಸಿಕೊಳ್ಳುತ್ತಿವೆ. ಸಾಮಾಜಿಕ ಜಾಲತಾಣಗಳು ಸುದ್ದಿಗಳನ್ನು ಕ್ಷಣ ಕ್ಷಣಕ್ಕೂ ಹೊತ್ತು ತರುತ್ತಿವೆ. ಇಲೆಕ್ಟ್ರಾನಿಕ್ ಮಾಧ್ಯಮಗಳು ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ತಾಂತ್ರಿಕವಾಗಿ ಹೆಚ್ಚು ಸಮೃದ್ಧವಾಗುತ್ತಿವೆ. ಬಹುಪಾಲು ಓದುಗರು ಪತ್ರಿಕೆಯನ್ನು ಹಿಡಿದುಕೊಂಡು ಕೂರದೆ ಕೈಯಲ್ಲಿ ಸ್ಮಾರ್ಟ್ಫೋನ್, ಕಂಪ್ಯೂಟರ್, ಟ್ಯಾಬ್ ಮೂಲಕ ಇಂಟರ್ನೆಟ್ ಸಂಪರ್ಕದೊಂದಿಗೆ ಇಂದು ಡಿಜಿಟಲ್ ಪತ್ರಿಕೆಯ ಮೂಲಕ ಜಗತ್ತಿನ ವಿಚಾರಗಳನ್ನು ಕ್ಷಣ ಮಾತ್ರದಲ್ಲಿ ತಿಳಿದುಕೊಳ್ಳುತ್ತಿದ್ದಾರೆ. ತಂತ್ರಜ್ಞಾನದ ಬೆಳವಣಿಗೆಯಿಂದ ಪತ್ರಿಕೋದ್ಯಮದಲ್ಲಿ ಅಗಾಧವಾದ ಬದಲಾವಣೆಯಾದರೂ ಕಾಗದದ ಸ್ಪರ್ಶದೊಂದಿಗೆ ಪತ್ರಿಕೆಯಲ್ಲಿದ್ದ ಜ್ಞಾನವನ್ನು ಓದಿ ಪಡೆದುಕೊಳ್ಳುವ ಆ ಪೇಪರ್ನಲ್ಲಿರುವ ಓದಿನ ರಸಾನುಭವ
ಈ ಪೇಪರ್ ಓದುವುದರಲ್ಲಿ ದೊರೆಯಲು ಸಾಧ್ಯವಿಲ್ಲ. ಹಾಗಾಗಿ ಈ ದಿನದಂದು ಪತ್ರಿಕೆಯ ಇತಿಹಾಸವನ್ನು ಅರಿತುಕೊಂಡು ಮುಂದಿನ ಜನಾಂಗಕ್ಕೆ ಅವುಗಳನ್ನು ತಲುಪಿಸುವಲ್ಲಿ ಪ್ರತಿಯೊಬ್ಬ ಓದುಗರ ಪಾತ್ರ ಹಿರಿದಾಗಿದೆ. ವಿಶ್ವಾಸಾರ್ಹ ಸುದ್ದಿಯೊಂದಿಗೆ ಜ್ಞಾನವನ್ನು ಹೆಚ್ಚಿಸುವ ಪತ್ರಿಕೆಗಳು ಸ್ವಾಸ್ಥ್ಯ ಸಮಾಜ ನಿರ್ಮಾಣದ ರೂವಾರಿಗಳಾಗಿವೆ ಎಂದರೆ ಅತಿಶಯೋಕ್ತಿ ಎನಿಸದು. ಇಂತಿ ನಿಮ್ಮವ ರವಿ ಕಂಗಲ್. ಎಲ್ಲರಿಗೂ ನಮಸ್ಕಾರಗಳು.